ಒಂದು ವೇಳೆ ನಮ್ಮ ಭಾರತ ಪಾಕಿಸ್ತಾನ ಮತ್ತು ಅಮೆರಿಕವನ್ನ ಈ ರೀತಿ ಫೂಲ್ ಮಾಡದೇ ಇದ್ರೆ ಭಾರತ ಎಂದಿಗೂ ಪರಮಾಣು ಶಕ್ತಿ ಆಗ್ತಾ ಇರಲಿಲ್ಲ. ಭಾರತ 1995ರಲ್ಲೇ ನ್ಯೂಕ್ಲಿಯರ್ ಟೆಸ್ಟ್ ಕಂಡಕ್ಟ್ ಮಾಡುವ ಪ್ಲಾನ್ ಮಾಡಿತ್ತು. ನಾವು ಯಾರಿಗೂ ತಿಳಿಯದಂತೆ ಈ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಬೇಕು. ಆದ್ರೆ ಈ ಪ್ಲಾನ್ ಅದೇಗೋ ಅಮೆರಿಕ ಗೊತ್ತಾಗುತ್ತೆ. ಹೀಗಾಗಿ 2 ಬಾರಿ ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮುಂದೂಡಬೇಕಾಗುತ್ತೆ. ಅಮೆರಿಕ ರಾಜಸ್ಥಾನದ ಟೆಸ್ಟಿಂಗ್ ಸೈಟ್ ಪೋಖ್ರಾನ್ ಅನ್ನ ಗುರಿಯಾಗಿಸಿಕೊಂಡಿತ್ತು. ಅದಕ್ಕಾಗಿ ಅಡ್ವಾನ್ಸ್ಡ್ ಸ್ಪೈ ಸ್ಯಾಟಲೈಟ್ ಗಳನ್ನ ಬಳಸ್ತಾ ಇತ್ತು. ಈ ಸ್ಯಾಟಲೈಟ್ ಪೋಖ್ರಾನ್ ನ ಹೈ ರೆಸಲ್ಯೂಷನ್ ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ತಾ ಇತ್ತು. ಹಾಗಾಗಿ ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಬಗ್ಗೆ ಯಾವುದೇ ಪ್ಲಾನ್ ಮಾಡಿದ್ರು ಅದು ಅಮೆರಿಕಾಗೆ ಗೊತ್ತಾಗ್ತಾ ಇತ್ತು. ಹೀಗಾಗಿ ಭಾರತ ಒಂದು ಪ್ಲಾನ್ ಮಾಡುತ್ತೆ. ಪ್ರತಿ ರಾತ್ರಿ ಅಮೆರಿಕದ ಸ್ಯಾಟಲೈಟ್ ಗಳು 3 ರಿಂದ 7 ಗಂಟೆವರೆಗೆ ಬ್ಲೈಂಡ್ ಸ್ಪಾಟ್ ನಲ್ಲಿ ಇರ್ತಾವೆ. ಆಗ ಅವುಗಳಿಗೆ ಏನು ಕೂಡ ಕಾಣಿಸೋದಿಲ್ಲ. ಅದೇ ನ್ಯೂಕ್ಲಿಯರ್ ಟೆಸ್ಟ್ ನ ತಯಾರಿಗೆ ಬೆಸ್ಟ್ ಟೈಮ್. ನಾವು ಇದೇ ಸಮಯದಲ್ಲಿ ಕಾರ್ಯಾಚರಣೆ ಮುಗಿಸಬೇಕು. ಎಲ್ಲದಕ್ಕಿಂತ ಮುಂಚಿತವಾಗಿ ಭಾರತೀಯ ಸೇನೆಯ 58ನೆಯ ಇಂಜಿನಿಯರ್ ರೆಜಿಮೆಂಟ್ ಮರೆಮಾಚುವ ಬಲೆಗಳ ಅಡಿಯಲ್ಲಿ 5 ಬಾಂಬ್ ಸ್ಪಾಟ್ ಗಳನ್ನ ನಿರ್ಮಿಸುತ್ತೆ. ಇವುಗಳನ್ನ ಮರಳಿನಿಂದ ಮುಚ್ಚಲಾಗಿತ್ತು. ಇಡೀ ದಿನ ನಾರ್ಮಲ್ ಆಗಿ ಮಿಲಿಟರಿ ಚಟುವಟಿಕೆಗಳು, ಡ್ರಿಲ್ಗಳು ಆ ಜಾಗದಲ್ಲಿ ನಡೀತಾ ಇರುತ್ತೆ. ಆದರೆ ಆ ರಾತ್ರಿ ಬ್ಲೈಂಡ್ ಸ್ಪಾಟ್ ಟೈಮ್ ನಲ್ಲಿ ಎಲ್ಲಾ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಕಲಾಂ ಮತ್ತು ಆರ್ ಚಿದಂಬರಂ ಜೊತೆಗೆ ಆರ್ಮಿ ಯೂನಿಫಾರ್ಮ್ ನಲ್ಲಿ ಪೋಖ್ರಾನ್ ರೇಂಜ್ ಗೆ ರೀಚ್ ಆಗ್ತಾರೆ. ರಾತ್ರಿಯಲ್ಲಿ ಟೆಸ್ಟ್ ನ ತಯಾರಿಯನ್ನ ಮಾಡ್ತಾರೆ. ಸೂರ್ಯ ಉದಯಿಸುವ ಮುಂಚೆ ಎಲ್ಲಾ ಕ್ಲಿಯರ್ ಮಾಡಿ ಆ ಪ್ರದೇಶವನ್ನ ಹಿಂದಿನಂತೆಯೇ ಬದಲಾಯಿಸ್ತಾರೆ. ಹಾಗಾಗಿ ಸ್ಯಾಟಲೈಟ್ ನಲ್ಲಿ ಯಾವುದೇ ಮೂವ್ಮೆಂಟ್ ರೆಕಾರ್ಡ್ ಆಗ್ತಾ ಇರಲಿಲ್ಲ. ಈ ಎಕ್ಸ್ಟ್ರಾರ್ಡಿನರಿ ಸೀಕ್ರೆಟ್ ಆಪರೇಷನ್ ನ ಹೆಸರು ಆಪರೇಷನ್ ಶಕ್ತಿ. ಮೇ 11, 1998ರಂದು ಭಾರತ 3 ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡುತ್ತೆ. ಈಗ 9 ನ್ಯೂಕ್ಲಿಯರ್ ಪವರ್ ದೇಶಗಳಲ್ಲಿ ಭಾರತವೂ ಕೂಡ ಒಂದಾಗಿದೆ. ಭಾರತದ ಈ ಸೀಕ್ರೆಟ್ ಪ್ಲಾನ್ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.